ಅವಶ್ಯ ಸಾಕುವಂಥ ಪ್ರಮೇಯ ಬರಲ್ಲ. ಯಾಕಂದರೆ ನೀವೆಲ್ಲೋ ಓದಿ ಎಲ್ಲೋ ಬೇರೆ ಬೇರೆ ದೇಶದಲ್ಲೆಲ್ಲ ಇದ್ದು ಬೇರೆ ಬೇರೆ ಕಡೆ ಎಲ್ಲ ನೌಕರಿ ಮಾಡ್ಕೊಂಡು ಜೀವನ ಮಾಡಿರೋದ ತಂದೆ ತಾಯಿಗಳಲ್ಲಿ ಹಳ್ಳಿನಲ್ಲಿರ್ತಾರೆ ಅಥವಾ ನೀವು ಹುಟ್ಟಿದಂಥ ಊರಿನಲ್ಲಿರ್ತಾರೆ. ಅದಕ್ಕೋಸ್ಕರ ನೀವು ಫಸ್ಟು ನಾನು ಹೇಳೋದೇನೆಂದರೆ, ಚೆನ್ನಾಗಿ ಓದಿ ತಂದೆ ತಾಯಿಗಳಿಗೆ, ಕಲಿಸಿದಂಥ ಶಿಕ್ಷಕರಿಗೆ ಮತ್ತು ಕಲಿಸಿದಂಥ ಒಂದು ಶಾಲೆಗೆ ಒಳ್ಳೆಯ ಹೆಸರು ತರ್ತಕ್ಕಂಥ ಮಕ್ಕಳು ಆಗರಿ ಅಂತ ಈ ಒಂದು ಸಂದರ್ಭದಲ್ಲಿ ಮೊದಲನೆಯದಾಗಿ ಹೇಳ್ತೀನಿ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನೆಂದರೆ, ಸಾಮಾನ್ಯವಾಗಿ 18 ವರ್ಷದ ಒಳಗಿರ್ತಕ್ಕಂಥ ಹುಡುಗರು ಬಹಳಷ್ಟು ರೀತಿಯ ವ್ಯಸನಗಳಿಂದ ಹಾಳಾಗ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಮೊದಲೆಲ್ಲ ಏನಿತ್ತಂದರೆ, ಕೇವಲ ಒಂದು ಕುಡಿಯುವುದು, ಸಿಗರೇಟ್ ಸೇದುವುದು ಅಥವಾ ಗಾಂಜಾ, ಗುಟ್ಕಾ ಇವೆಲ್ಲ ಏನಿದ್ವು ಕಡಿಮೆ ಪ್ರಮಾಣದಲ್ಲಿದ್ವು. ಅವುಗಳೆಲ್ಲ ಈ ನಾವು ಕಂಡಂತೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಒಂದು ಊರಿನಲ್ಲಿ 4 ಜನವೋ 3 ಜನವೋ 2 ಜನವೋ ಇದ್ದರು ಈ ಥರ. ಈಗ ನೋಡಿದರೆ ಬಹಳಷ್ಟು ಜನ ಅದಕ್ಕಿಂತ ಹೆಚ್ಚಿಗೆ ಆಗ್ತಾವ್ರೆ. ಅದಕ್ಕೆ ಈ ಒಂದು ವಯಸ್ಸಿನಲ್ಲಿ ಅಂಥವ ವ್ಯಸನ ಮುಕ್ತರಾಗಿ ಯಾವುದೇ ರೀತಿಯಾದಂಥ ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಇದರಿಂದ ಏನಾಗ್ತೈತೆ ಅಂದರೆ, ಮೊದಲು ಆರೋಗ್ಯ ಹಾಳಾಗ್ತೈತಿ. ಆರೋಗ್ಯ ಹಾಳಾಗೋದ್ರಿಂದ ಮನುಷ್ಯನಿಗೆ ಏನು ಮಾಡಿದರೂ ಏನು ಉಪಯೋಗ ಇಲ್ಲ. ಆದ್ದರಿಂದ ಫಸ್ಟು ನಾವುಗಳೇನು ಮಾಡಬೇಕು, ಯಾವುದೇ ವ್ಯಸನಗಳನ್ನು ಇರಬಾರ್ದು, ಬೇರೆಯವರೆಗೂ ಈ ಥರ ಮಾಡಬಾರ್ದು ಅಂತ ಹೇಳಬೇಕು. ಈ ಸಣ್ಣ ಸಣ್ಣ ಪ್ರಮಾಣದಲ್ಲಿ ನೋಡ್ತೀವಿ, ಹುಡುಗರು ಇನ್ನು 16, 15 ಆಗಿರ್ತಾರೆ, ಎಲ್ಲ ಗಾಂಜಾ ಕೇಸ್ನಾಗೆ ಸಿಗಾಕೊಂಡಿರ್ತಾರೆ. ಆ ಗಾಂಜಾ ಕೇಸ್ನಾಗ ಸಿಗಾಕೊಂಡು ನೋಡಿ, ಚಿಕ್ಕ ಚಿಕ್ಕ ಹುಡುಗರು ಇಲ್ಲ ಗಾಂಜಾ ಸೇವನೆ ಮಾಡೋದಿರ್ಬೋದು, ಅಥವಾ ಪರ್ಮಿಷನ್ ಇಲ್ದಂಗೆ ಮಾರಾಟ ಮಾಡ್ತಿರೋದು, ಅಥವಾ ಹೊಲ್ದಾಗ ಬೆಳೆದಿರೋದಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಅವರು ಸಿಗಾಕೆ ಬಿಟ್ಟು ಕೋರ್ಟ್ಗಳಿಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊತಾರೆ. ಆದ್ದರಿಂದ ಅಂತಹ ಒಂದು ಕೆಲಸಗಳಿಗೆ ಯಾವುದೇ ರೀತಿಯಾಗಿ ಈ ಬೇರೆಯವ್ರಿಗೂ ಹೇಳ್ರಿ, ಅದನ್ನು ನಾವು ಇಟ್ಕೊಳ್ಳೋದು ತಪ್ಪೆ, ಮಾರೋದು ತಪ್ಪೆ, ಎಲ್ಲವೂ ತಪ್ಪೆ. ಆದರೂ ನಾವು ಅದು ಎಲ್ಲವೂ ಅದೇ ಥರನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಎಲ್ಲ ಹೋಗ್ತಾಯಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇವು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಆಗ್ತಾಯಿದ್ದಾವೆ. ಈ ಹಳ್ಳಿಗಳಲ್ಲಿ ಅಥವಾ ಈ ಹಳ್ಳಿಗಳಲ್ಲಿ ನಾವು ನೋಡಿದಾಗ ಏನಾಗ್ತಿತ್ತು ಅಂದರೆ, ಈ ಚಿಕ್ಕ ಚಿಕ್ಕ ಹುಡುಗರು ಬೆಳಗ್ಗೆ ಅಷ್ಟೊತ್ತಿಗೆ ಕುಡಿದಿರ್ತಾರೆ. ಕಾಫಿ ಬದಲು ಇದನ್ನೇ ಕುಡಿದು ಹೆಚ್ಚಿಗೆ ಊರು ತುಂಬ ಅಡ್ಡಾಡ್ತಿರ್ತಾರೆ. ಅದು ನೋಡ್ಬೇಕು ಅವ್ರ ಕಥೆಗಳು ಹೆಂಗೆ ಕಾಣ್ತಾರೆ ಅಂದರೆ, ಸರಿಯಾಗಿ ಶೇವ್ ಮಾಡೋದಿಲ್ಲ, ವಿಕಾರವಾಗಿ ಕಂಡು ಇವು ಸಮಾಜಕ್ಕೆ ಇವೆಲ್ಲ ಕೆಟ್ಟ ಪಿಡುಗುಗಳು. ಆದ್ದರಿಂದ ಇಂಥದನ್ನು ತಿಳುವಳಿಕೆ ಹೇಳ್ರಿ, ಯಾರನ್ನ ಅಂತರ್ ಕಂಡ್ರೆ ಇದು ಮಾಡಬಾರ್ದು ಅಂತ ಫಸ್ಟು ನಾವು ರೂಢಿಸ್ಕೋಬೇಕು. ನಾವು ರೂಢಿಸ್ಕೊಂಡು ಅದನ್ನು ಬೇರೆಯವ್ರಿಗೂ ಹೇಳಬೇಕು. ಈ ಅಂಗಡಿಗಳಲ್ಲೇ ಕೆಲವೆಲ್ಲ ಈ ಮದ್ಯಗಳನ್ನು, ಸಾರಾಯಿಗಳನ್ನೆಲ್ಲ ಮಾರಾಟ ಮಾಡ್ತಾರೆ. ಅವು ಎಷ್ಟೋ ಲೈಸೆನ್ಸ್ ಇರೋದಿಲ್ಲ, ಅವಕ್ಕೆ ಲೈಸೆನ್ಸ್ ಇರೋದಿಲ್ಲ. ಅಂಗಡಿಗೆ ರೇಷನ್ ಹೆಂಗೆ ಸಿಗ್ತಿರ್ತೋ ಹಂಗೆ ಸಿಗ್ತವೆ. ಅವು ಬ್ಲಾಕ್ನಾಗ ಮಾರ್ತಿರ್ತಾರೆ. ಅವು ಯಾವುದೇ ಪರ್ಮಿಷನ್ ತಗೊಂಡಿರೋದಿಲ್ಲ. ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಅವ್ರ ಅಂಗಡಿಗೂ ಪರ್ಮಿಷನ್ ಇಲ್ಲ, ಮುನ್ಸಿಪಾಲ್ಟಿಗೂ ಯಾತೂ ಇಲ್ಲ. ಸುಮ್ಮನೆ ಹೆಂಗೆ ಒಂದು ಪೆಡಿ ಅಂಗಡಿಗೆ ಇಟ್ಕೊಂಡು ರೇಷನ್ ಇಟ್ಟಂಗೆ ಇಡ್ತಾರೆ. ಇವರು ಕಳ್ತನದಾಗ ಹೋಗಿ ತಗೊಂಡು ಬಂದು ಕುಡಿತಾ ಇರ್ತಾರೆ. ಆ ಅಂಗಡಿಗಳು ಯಾವುದೇ ಅಂಗಡಿನಲ್ಲಿ ನೋಡಿರಿ, ರೇಷನ್ಗಿಂತ ಈ ಗುಟ್ಕಾ ಪ್ಯಾಕೆಟ್ಗಳ ಲೈನ್ ತುಂಬ ಇರೋದಾಗ ಅಂಗಡಿ ತುಂಬ ಬರೀ ಅವೇ ಜಾಸ್ತಿ ಖರ್ಚಾಗ್ತವೆ. ಯಾಕಂದರೆ ನಮ್ಮಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿಬಿಟ್ಟೈತಿ. ಸಣ್ಣ ಸಣ್ಣ ಹುಡುಗರವೆಲ್ಲ ನೋಡಿದ್ರೆ ಹಲ್ಲು ನೋಡೋಕ್ಕಾಗಲ್ಲ, ತುಟಿ ನೋಡೋಕ್ಕಾಗಲ್ಲ, ಕ್ಯಾನ್ಸರ್ಗಳು ಇವೆಲ್ಲ ಬಂದು ಹುಡುಗರು ತಮ್ಮ ಭಾಳ ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯ ಹಾಳು ಮಾಡ್ಕೊತಾರೆ. ನೋಡಿ, ಏಜ್ಗಳೆಲ್ಲ ಕಡಿಮೆ. ಈಗ ಯಾವುದೇ ಒಂದು ಏಜ್ಗಳು 30, 15, 20, 12ಕ್ಕೆ ಕ್ಯಾನ್ಸರ್ ಆಯಿತು, ಹಾರ್ಟ್ ಅಟ್ಯಾಕ್ ಕುಡಿದು ಕ್ಯಾನ್ಸರ್. ಗುಟ್ಕಾ, ಹೊಗೆ ಸೊಪ್ಪು, ತಂಬಾಕು ಸೇವನೆ ಇವೆಲ್ಲ ಮಾಡೋದ್ರಿಂದ ಚಿಕ್ಕ ವಯಸ್ಸಿಗೆ ಕ್ಯಾನ್ಸರು, ಕುಡಿಯೋದ್ರಿಂದ ಹಾರ್ಟ್ ಅಟ್ಯಾಕು ಇವೆಲ್ಲ ಆಗಿ ಭಾಳಷ್ಟು ಜನ 25-30 ವರ್ಷಕ್ಕೆ ಹುಡುಗರು ಎಲ್ಲ ಸಾಕ್ತಾಯಿರ್ತಾರೆ. ನೋಡ್ತಾಯಿರ್ತಾರೆ, ಡೈಲಿ ಪೇಪರ್ಗಳಿಗೆ ಬರ್ತಾ ಇರ್ತವೆ ಇವೆಲ್ಲನ. ಮತ್ತು ಕಾಲೇಜುಗಳಲ್ಲಿ ಓದ್ತಿರ್ಬೇಕಾದಾಗ ಭಾಳ ನಯ ವಿನಯದಿಂದ ಒಳ್ಳೆ ಅಕ್ಕ ತಂಗಿಯರು ಅನ್ನೋ ಮನೋಭಾವದಿಂದ ನಾವೆಲ್ಲ ಎಜುಕೇಷನ್ಗಳನ್ನ ಮಾಡಬೇಕಾಗ್ತೈತಿ. ಯಾಕಂದರೆ ಮುಂದೆ ಭವಿಷ್ಯ ಹಾಳಾಗೋದು ಓದಿ ಮುಂದಿನ ಭವಿಷ್ಯವನ್ನು ರೂಢಿಸ್ಕೋಬೇಕೇ ವಿನಃ, ಆದರೆ ಚಿಕ್ಕ ವಯಸ್ಸಿನಲ್ಲೇ ಏನೇನೋ ಕೆಟ್ಟ ವಿಚಾರಗಳಿಗೆ ಬಲಿಯಾಗಿ ಆ ಒಂದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆ ಮುಂದಿನ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ಳುವಂಥ ಒಂದು ಸ್ಥಿತಿಗೆ ಹೋಗೋದು ಬೇಡ. ಯಾಕಂದರೆ ಕಾಲೇಜು ಸ್ಥಿತಿನಲ್ಲೇ ಯಾಕೆ 18 ವರ್ಷದ ಹುಡುಗರಲ್ಲೇ ಎಲ್ಲ ಟ್ರ್ಯಾಕ್ ತಪ್ತಾ ಇರೋದು.
ಆಮೇಲೆ ಅವ್ರಿಗೆ ಬುದ್ಧಿ ಬರ್ತೈತಿ. ಆಮೇಲೆ ಅವಾಗೆಲ್ಲ ಕರೆಕ್ಟಾಗಿ ಎಲ್ಲ ಇರ್ತಾರೆ. ಆಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಅವರಿಗೆ ಗೊತ್ತಾಗ್ತೈತಿ. ಹಿಂಗೆ ಈ 2012ನೇ ಇಸ್ವಿನಲ್ಲಿ ಎಲ್ಲರಿಗೂ ಗೊತ್ತಿರಬೇಕು, ಅದು ನಿರ್ಭಯ ಕೇಸ್ ಆಯಿತು. ಡೆಲ್ಲಿನಲ್ಲಿ ಒಂದು ನಿರ್ಭಯದ ಕೇಸು, ಒಬ್ಬ ಲೇಡಿ ಹೆಣ್ಮಗಳ ಮೇಲೆ ಆದಂಥ ಒಂದು ಇದರಿಂದ ಒಂದು ಆಕ್ಟೇ ಮಾಡಿಬಿಟ್ರು ಸೆಂಟ್ರಲ್ ಗೌರ್ಮೆಂಟವರು, ಫೋಕ್ಸೋ ಆ್ಯಕ್ಟ್ ಅಂತ. ಸುಮಾರು ಜನಕ್ಕೆ ಅವೆಲ್ಲ ಗೊತ್ತಿರಬೇಕು. ಒಂದು ಹೆಣ್ಣುಮಕ್ಕಳನ್ನ ಅಥವಾ ಒಂದು ಕೆಟ್ಟ ದೃಷ್ಟಿಯಿಂದ ಇನ್ನೊಬ್ಬರು ಮನವೊಲಿಸೋದು, ಒಂದು ಸುಮ್ಮನೆ ಪ್ರಚೋದನೆಯ ಮಾತನಾಡ್ತಕ್ಕಂಥದ್ದು ಅಥವಾ ಬೇರೆ ಇನ್ನೇನು ಇವುಗಳನ್ನ ಕಳಿಸ್ತಕ್ಕಂಥದ್ದು, ಇವೆಲ್ಲ ಮಾಡೋದು ಇವೆಲ್ಲ ಅಪರಾಧಗಳು. ಅಥವಾ ಈಗ ಈ 18 ವರ್ಷದ ಹುಡುಗರಲ್ಲಿ ಇಂತಹ ಒಂದು ಕೆಟ್ಟ ಪರಿಣಾಮಗಳು ಆಗ್ತಾಯಿರ್ತವೆ. ಅವಕ್ಕೆ ನಾವು ಆದಷ್ಟು ಎಲ್ಲ ರೀತಿಯಿಂದ ಇದ್ದರೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ತೈತಿ. ನೀವು ಏನು ಮುಂದೆ ಗುರಿ ಸಾಧಿಸಬೇಕಂತ ಇರ್ತಿರಲ್ಲ, ಆ ಗುರಿ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇಂತಹ ಒಂದು ಕೆಟ್ಟ ವಿಚಾರಗಳನ್ನು ಯಾವತ್ತೂ ಮೈಗೂಡಿಸ್ಕೊಂಡಂಗೆ ಒಳ್ಳೆಯ ರೀತಿಯಲ್ಲಿ ಕಲಿಸಿದಂಥ ಗುರುಗಳಿಗೆ, ವಿದ್ಯಾಸಂಸ್ಥೆಗೆ, ಆಮೇಲೆ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.